ಸೊ ಇದೇ ನಮ್ಮ ಸ್ಟೇ. ಅಜ್ಜನ ಮನೆ ಅಂತ ತಲವಟ್ಟ, ಶಿವಮೊಗ್ಗ ಅವ್ರ ಸಾಗರ ಹತ್ರ ಇದೆ. ಇಲ್ಲಿ ನಾವು ಪ್ರಿಟಿ ಮಚ್ ಲಾಸ್ಟ್ 3 ವರ್ಷದಿಂದ ಬರ್ತಿದೀವಿ, ಜಸ್ಟ್ ಟು ರಿಲ್ಯಾಕ್ಸ್, ಅನ್ವೈಂಡ್. ಈ ಶ್ರಾವಣ ಮಾಸ ನಾನ್ ವೆಜ್ ಬೇರೆ ತಿನ್ನಲ್ಲ, ಇದು ಕಂಪ್ಲೀಟ್ಲಿ ವೆಜಿಟೇರಿಯನ್ ಹೋಮ್ ಸ್ಟೇ ಆಗಿರೋದ್ರಿಂದ ನಮಗೆ ತುಂಬಾ ಕನ್ವೀನಿಯಂಟು. ಇಲ್ಲಿರೋದು ಬರೀ 3 ರೂಮ್ಸ್, ಏರ್, ವಾಟರ್, ಅರ್ತ್ ಅಂತ ಈ 5 ಎಲಿಮೆಂಟ್ಸ್ ಮೇಲೆ ಕಾನ್ಸೆಪ್ಚುಲೈಸ್ ಮಾಡಿದ್ದಾರೆ. ಇದೊಂದು ತೊಟ್ಟಿ ಮನೆ. ಆಸ್ ಯು ಕ್ಯಾನ್ ಸಿ, ಇಟ್ಸ್ ಗಾಟ್ ಅ ಗ್ರೇಟ್ ಸಿಟ್ ಔಟ್. And then as you enter, you have this lovely totti, some books to read. In case of if you need to access internet, then you have a computer, printer, a swing ide relax madashtu. Adu open kitchen. Idu air anta ಒಂದು room. This is the open kitchen. ಮತ್ತೆ ಇಲ್ಲಿ ನಮ್ ಗಣೇಶ್ ಜಿ. ಇದು earth ಅಂತ. This is I think it can hold up to 6 people in one room. Let me see if there's any guest. Okay, no guests. So as you can see, it's pretty spacious, very neatly maintained. Each of these rooms have a private terrace access as well as a private sit out area. Idu nam room, water anta. Enter ಆಗ್ತಿದ್ದಂಗೆ you have 2 beds, single bed, ಇದನ್ನ ಅಟ್ಯಾಚ್ ಮಾಡ್ಕೊಬಹುದು. But you have another 2 single beds, you can accommodate 4 to 5 people easily. Then you have a swing. This is the restroom, neat and tidy. Okay. Pretty spacious ಅಲ್ವಾ? ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಬೆಡ್, ಕುಷನ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. Then you have these bathroom slippers just in case. And then like I said, you have a pretty balcony or a outdoor access. And then you have a terrace area. ನೀವು ರೂಮ್ ಒಳಗಡೆಯಿಂದ ಬಂದು ಆಚೆ ಹೋಗ್ಬೋದು, ಆಚೆಯಿಂದ ಒಳಗಡೆ ಹೋಗ್ಬೋದು. They have multiple entrances and exits, and since this is your room, nobody else will have access. I can actually hear a peacock somewhere. ಎಲ್ಲೂ ಇದೆ, ಕೇಳಿಸ್ತಾ ಇದೆ, ಬಟ್ ಕಾಣಿಸ್ತಾ ಇಲ್ಲ. So this is your space for your room, so nobody else, ಬೇರೆ ಯಾರು ಬರಲ್ಲ. ಸೊ ನಿಮಗೆ ಸಾಯಂಕಾಲದ ಹೊತ್ತು ಇಲ್ಲಿ ಬಂದು ಕೂತ್ಕೋಬೇಕು ಅಂತ ಏನಾದರೂ ಇದ್ರೆ ಯು ಕ್ಯಾನ್ ರಿಕ್ವೆಸ್ಟ್ ಅಂಡ್ ದೆನ್ ಮೇಕ್ ಅರೇಂಜ್ಮೆಂಟ್ಸ್. ಇಲ್ಲಿ ನೋಡಿ, ದಟ್ಸ್ ಅ ಸ್ಮಾಲ್ ವಾಟರ್ಫಾಲ್ ಕೈಂಡ್ ಆಫ್ ಅನ್ ಏರಿಯಾ ರೈಟ್ ಬಿಸೈಡ್ಸ್ ದ ಪ್ರಾಪರ್ಟಿ. ಯು ಕ್ಯಾನ್ ಈಸಿಲಿ ಪ್ಲೇ ದೇರ್. ಇಲ್ಲಿ ಒಂದು ಲೇಕ್ ಇದೆ, ಅಲ್ಲಿ ರಿವರು ಮತ್ತು ಲೇಕಿಂದ ಬರ್ತಿರೋ ನೀರು. ಇದು ದಿ ಔಟರ್ ಸ್ಪೇಸ್, ಅದು ನಮ್ಮ ಕಾರಲ್ಲಿ ನಿಂತಿರೋದು. ಮತ್ತೆ ಕೆಳಗೆ ಹೋಗೋಣ. ಇಲ್ಲಿಂದ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಲೇಕ್ ಅಲ್ಲಿದೆ ನೋಡಿ, ಏನೋ ಕೆಲಸ ಮಾಡ್ತಾ ಇದ್ದಾರೆ, ಸೌಂಡ್ ಬರ್ತಾ ಇದೆ. ಇಲ್ಲೆಲ್ಲ ತೊಳಿತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಎ ಲಿಟಲ್ ಸ್ಲಿಪರಿ ಅಂಡ್ ಸಮ್ ವಾಕಿಂಗ್ ಬಿಟ್ ಸ್ಲೋ, ಪ್ಲೀಸ್ ಬೇರ್ ವಿತ್ ಮೀ. Okay. So this is a room. How we came out. This, you can exit through this place as well. Normally what we do is ನಾವು ಅಲ್ಲಿ ನೀರೆಲ್ಲ ಆಟ ಆಡ್ಕೊಂಡ್ ಬರ್ಬೇಕಾರೆ ಹಿಂಗ್ ಬ್ಯಾಕ್ ಡೋರ್ ಇಂದ ಬಂದ್ಬಿಡ್ತೀವಿ, so that we don't dirty the space. And this is the outer area back into the garden. It's a huge property. You can take a walk, ಇಲ್ಲೊಂದು ಸೈಕಲ್ ಇಟ್ಟಿದ್ದಾರೆ, so you can take a cycle, go for a ride, spend some quiet
ಈವ್ನಿಂಗ್ ಟೈಮ್. ಲಂಚ್ ರೆಡಿ ಇದೆ ಅಂತ ಕರಿತಿದ್ದಾರೆ, ಬಟ್ ಜಸ್ಟ್ ಈಗ ಬಂದಾಗ ಒಂದು ಗ್ಲಾಸ್ ಆಫ್ ಫ್ರೆಶ್ ಲೈಮ್ ಜ್ಯೂಸ್ ಕೊಟ್ಟರು, ವಿಚ್ ಗ್ರೋಸ್ ಇನ್ ದೇರ್ ಓನ್ ಗಾರ್ಡನ್. ಇಟ್ ವಾಸ್ ಕ್ವೈಟ್ ರಿಫ್ರೆಶಿಂಗ್. ಅದು ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಲಂಚ್ಗೆ ಹೋಗ್ತೀನಿ. ಲಂಚಲ್ಲಿ ಏನಿದೆ ನೋಡಿಬಿಟ್ಟು ನಿಮಗೂ ಒಂದು ಶೇರ್ ಮಾಡ್ತೀನಿ, ಆಯಿತಾ?